ಭಾರತದ ಸೇನೆ ವಿಶ್ವದಲ್ಲೇ ಟಾಪ್ 4ನೇ ಸ್ಥಾನದಲ್ಲಿದೆ. ಯಾರೇ ಬಂದರೂ ಅವರ ಎದೆ ಸೀಳುವ ಪವರ್ ಅನ್ನು ಹೊಂದಿದೆ. ನಮ್ಮ ದೇಶದ ಬಳಿ ಆಧುನಿಕ ಶಸ್ತ್ರಾಸ್ತ್ರಗಳಿವೆ. ಈ ನಡುವೆ ಭಾರತದ ವಾಯುಸೇನೆಗೆ ಸದ್ಯದಲ್ಲಿಯೇ ಭಾರಿ ಬ್ರಹ್ಮಾಸ್ತ್ರವೊಂದು ಬಂದು ಸೇರಲಿದೆ. ಈ ಬಗ್ಗೆ ಮಾತನಾಡಿದ ಡೊನಾಲ್ಡ್ ಟ್ರಂಪ್, ಭಾರತಕ್ಕೆ ಸದ್ಯದಲ್ಲಿಯೇ F-35 ಫೈಟರ್ ಜೆಟ್ ನೀಡಲು ಅಮೆರಿಕ ನಿರ್ಧಾರ ಮಾಡಿದೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಮೋದಿ ಸರ್ಕಾರ F-35 ಖರೀದಿಗೆ ಓಕೆ ಅನ್ನುತ್ತಾ? ವಿಶ್ವದ ಅತ್ಯಂತ ಸುಧಾರಿತ ಫೈಟರ್ ಜೆಟ್ ಆಗಿರುವ F-35 ಭಾರತದ ಮಟ್ಟಿಗೆ ಹೇಗೆ ಗೇಮ್ ಚೇಂಜರ್ ಆಗುತ್ತೆ? ಬೇರೆ ಯಾವ ದೇಶಗಳಲ್ಲಿ ಈ ಫೈಟರ್ ಜೆಟ್ ಇದೆ? ಇದರ ಬೆಲೆ ಎಷ್ಟು? ಭಾರತದಲ್ಲಿ ಸದ್ಯ ಯಾವ ಹೈಟೆಕ್ ಫೈಟರ್ ಜೆಟ್ ಇದೆ? ಅಮೆರಿಕದ ಎಷ್ಟು ಯುದ್ಧ ವಿಮಾನಗಳು ಭಾರತದ ಬಳಿ ಇದೆ ಅನ್ನೋದನ್ನು ನಿಮಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಭಾರತದ ಬಳಿ ಸದ್ಯ 5ನೇ ಜನರೇಷನ್ ವಿಮಾನಗಳು ಇಲ್ಲ. ಆ ನಿಟ್ಟಿನಲ್ಲಿ ದೇಶೀಯವಾಗಿ 5ನೇ ತಲೆಮಾರಿನ ಯುದ್ಧ ವಿಮಾನವನ್ನು ಖಾಸಗಿ ಕಂಪನಿಗಳ ಸಹಭಾಗಿತ್ವದೊಂದಿಗೆ ತಯಾರಿಸಲು ಈಗಾಗಲೇ ಸಿದ್ಧತೆ ನಡೆಸಿದೆ. ಆದರೆ ಇದರ ನಡುವೆಯೇ ಟ್ರಂಪ್ ಈಗ ಖುಷಿಯ ಸುದ್ದಿಯನ್ನ ಹೇಳಿದ್ದು, ಭಾರತದ ಸೇನೆಗೆ ಮತ್ತೊಂದು ದೊಡ್ಡ ಬಲ ಬಂದು ಸೇರಲಿದೆ. ಟ್ರಂಪ್ 2ನೇ ಅವಧಿಗೆ ಅಮೆರಿಕದ ಅಧ್ಯಕ್ಷರಾದ ಮೇಲೆ ಮೋದಿ ಮೊದಲ ಬಾರಿಗೆ ಅಮೆರಿಕಕ್ಕೆ ಭೇಟಿಯನ್ನ ನೀಡಿದ್ರು. ಈ ವೇಳೆ ಉಭಯ ನಾಯಕರು ನಡುವೆ ಹಲವು ಮಾತುಕತೆಗಳು ಆಗಿವೆ. ಅದರಲ್ಲೂ ಪ್ರಮುಖವಾಗಿ ಭಾರತಕ್ಕೆ F-35 ಲೈಟ್ನಿಂಗ್ 2 ಯುದ್ಧ ವಿಮಾನವನ್ನ ನೀಡಲು ಅಮೆರಿಕ ಮುಂದಾಗಿದೆ. ಇದು 5ನೇ ತಲೆಮಾರಿನ ಫೈಟರ್ ಜೆಟ್ ಆಗಿದ್ದು ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಗೇಮ್ ಚೇಂಜರ್ ಆಗಲಿದೆ. ವಿಶ್ವದ ಅತ್ಯಂತ ಮಾರಕ ಎಂಥ ಪರಿಸ್ಥಿತಿಯಲ್ಲೂ ಹೋರಾಡುವ ಫೈಟರ್ ಜೆಟ್ ಆಗಿರುವ ಕಾರಣಕ್ಕೆ ಶತ್ರು ರಾಷ್ಟ್ರಗಳ ಎದೆಯಲ್ಲಿ ನಡುಕ ಶುರುವಾಗಿದೆ. ಹೌದು, ಮೋದಿ ಹಾಗೂ ಟ್ರಂಪ್ ನಡುವಿನ ಮಾತುಕತೆ ಸಕ್ಸಸ್ ಆಗಿದ್ದು ಟ್ರಂಪ್ F-35 ವಿಮಾನವನ್ನ ನೀಡುವುದಾಗಿ ಹೇಳಿದ್ದಾರೆ. ಭಾರತಕ್ಕೆ ಮಿಲಿಟರಿ ಉಪಕರಣಗಳ ಮಾರಾಟವನ್ನು ನಾವು ಭಾರೀ ಪ್ರಮಾಣದಲ್ಲಿ ಹೆಚ್ಚಿಸುತ್ತಿದ್ದೇವೆ. ಇದು F-35 ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ನಾವು ಭಾರತಕ್ಕೆ ನೀಡಲು ದಾರಿಯಾಗಲಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಮೋದಿ ಮುಂದೆ ಟ್ರಂಪ್ ಈ ಘೋಷಣೆಯನ್ನ ಮಾಡಿರುವುದರಿಂದ ಅತಿ ಶೀಘ್ರದಲ್ಲಿ ಭಾರತದ ಮಿಲಿಟರಿಗೆ ಈ ಯುದ್ಧ ವಿಮಾನಗಳು ಸೇರುವ ಸಾಧ್ಯತೆ ಇದೆ. ಆದರೆ ಭಾರತ ಇದಕ್ಕೆ ಇನ್ನೂ ಯಾವುದೇ ಒಪ್ಪಿಗೆಯನ್ನು ನೀಡಿಲ್ಲ. ನಮಗೆ ಬೇಕು ಅಂತಲೂ ಕೇಳಿಲ್ಲ, ಒಪ್ಪಿಗೆನೂ ನೀಡಿಲ್ಲ. ಆದರೆ ಅಮೆರಿಕ ಹೇಳಿದೆ ನಾವು ಕೊಡ್ತೀವಿ ಭಾರತಕ್ಕೆ ಅಂತ ಅಷ್ಟೇ. ಇನ್ನೊಂದು ವಿಷಯ ಅಂದರೆ, ಅಮೆರಿಕದ ಯಾವುದೇ ಯುದ್ಧ ವಿಮಾನಗಳು ಕೂಡ ಭಾರತದ ಬಳಿ ಇದುವರೆಗೂ ಇಲ್ಲ. ಭಾರತದಲ್ಲಿ ಈಗ ರಫೇಲ್ ಯುದ್ಧ ವಿಮಾನವೇ ಅತ್ಯಂತ ಸುಧಾರಿತ ಫೈಟರ್ ಜೆಟ್ ಆಗಿದ್ದು ಅದಕ್ಕಿಂತಲೂ ಹಲವು ಪಟ್ಟು ಸುಧಾರಿತ F-35 ಫೈಟರ್ ಜೆಟ್ ಭಾರತದ ಸೇನೆಗೆ ಸೇರೋದ್ರಿಂದ ಇಂಡಿಯಾಗೆ ಆನೆ ಬಲ ಬಂದಂತಾಗಲಿದೆ. F-35 ಯುದ್ಧ ವಿಮಾನ ವಿಶ್ವದ ಅತ್ಯಂತ ಸುಧಾರಿತ ಫೈಟರ್ ಜೆಟ್ ಆಗಿದ್ದು 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಆಗಿದೆ. ಸೂಪರ್ಸಾನಿಕ್ ವೇಗದಲ್ಲಿ ಯಾರಿಗೂ ಪತ್ತೆಯಾಗದ ಆಪರೇಷನ್ ನಡೆಸುವ ಸಾಮರ್ಥ್ಯಕ್ಕೆ F-35 ಹೆಸರುವಾಸಿ. ಇದು ಸುಧಾರಿತ ಎಲೆಕ್ಟ್ರಾನಿಕ್ ವಾರ್ ಫೇರ್ ಸಿಸ್ಟಮ್, ಅತ್ಯಾಧುನಿಕ ಸೆನ್ಸರ್ಗಳನ್ನು, ಅಸಾಧಾರಣ ಮಾಹಿತಿ ಫ್ಯೂಷನ್ಗಳನ್ನು ಹೊಂದಿದೆ. ಈ ಫೀಚರ್ಗಳು F-35 ಫೈಟರ್ ಜೆಟ್ ದೀರ್ಘ ವ್ಯಾಪ್ತಿಯಲ್ಲಿ ಟಾರ್ಗೆಟ್ಗಳನ್ನು ಪತ್ತೆ ಹಚ್ಚಲು ಮತ್ತು ಆಪರೇಷನ್ ನಡೆಸಲು ಅನುಕೂಲ ಮಾಡಲಿದೆ. ಆಧುನಿಕ ವೈಮಾನಿಕ ಯುದ್ಧದಲ್ಲಿ ಈ ವಿಮಾನಗಳು ದೇಶಗಳಿಗೆ ಅಸಾಧಾರಣ ಆಸ್ತಿಯಾಗಲಿದೆ. F-35 ತಾಕತ್ ಹೇಗಿದೆ, ಏನಿದ್ರ ಎಷ್ಟು ವಿಭಾಗಗಳಿದೆ, ಇವನ್ನೆಲ್ಲ ಒಂದು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. F-35 ಫೈಟರ್ ಜೆಟ್ ಸದ್ಯ 3 ಪ್ರಮುಖ ವಿಧಗಳನ್ನು ಹೊಂದಿದೆ. ಅದರಲ್ಲಿ ಮೊದಲನೆಯದು F-35A. ಇದು ಸಾಂಪ್ರದಾಯಿಕ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಆವೃತ್ತಿಯಾಗಿದೆ. ಇದನ್ನು ಅಮೆರಿಕದ ವಾಯುಪಡೆ ಪ್ರಮುಖವಾಗಿ ಬಳಸ್ತಾ ಇದ್ದು ಇದರ ಬೆಲೆ ಸುಮಾರು $80 ಮಿಲಿಯನ್ ಆಗಿದೆ. ಇನ್ನು ಎರಡನೆಯದು F-35B ಆಗಿದ್ದು ಶಾರ್ಟ್ ಟೇಕ್ ಆಫ್ ವರ್ಟಿಕಲ್ ಲ್ಯಾಂಡಿಂಗ್ ಮಾಡೆಲ್ ಆಗಿದೆ. ಇದನ್ನು ಅಮೆರಿಕದ ಮೆರೈನ್ ಕಾಪ್ಸ್ ಬಳಸ್ತಾ ಇದ್ದು ಇದರ ಬೆಲೆ ಸುಮಾರು $115 ಮಿಲಿಯನ್ ಆಗಿದೆ. ಇನ್ನು ಮೂರನೆಯದು F-35C ಆಗಿದ್ದು ಅಮೆರಿಕದ ನೌಕಾಪಡೆಗಾಗಿ ಇದನ್ನು ಡಿಸೈನ್ ಮಾಡಲಾಗಿದ್ದು ಕ್ಯಾರಿಯರ್ ರೀತಿಯ ಆವೃತ್ತಿಯಾಗಿದೆ. ಇದರ ಬೆಲೆ ಸುಮಾರು $110 ಮಿಲಿಯನ್ ವೆಚ್ಚವಾಗಲಿದೆ. ಆದಾಗ್ಯೂ ಖರೀದಿಸುವ ವೆಚ್ಚವನ್ನು ಮೀರಿ F-35 ಅನ್ನು ನಿರ್ವಹಿಸುವುದು ದುಬಾರಿಯಾಗಿದ್ದು ಭಾರತದ ಸೇನೆಗೆ ಬಿಳಿಯಾನೆ ಆಗುತ್ತಾ ಎಂಬ ಆತಂಕ ಕೂಡ ಇದೆ. ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ನಿರ್ವಹಣೆ ಹಿನ್ನೆಲೆ ಪ್ರತಿ ಹಾರಾಟದ ವೇಳೆ ಗಂಟೆಗೆ ಸರಿಸುಮಾರು $36,000 ಇದು ಖರ್ಚಾಗುತ್ತೆ. ಇದರ ವೆಚ್ಚ ಅಷ್ಟಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು F-35 ಯುದ್ಧ ವಿಮಾನ ಕೇವಲ ಅಮೆರಿಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಲಾಕ್ಹೀಡ್ ಮಾರ್ಟಿನ್ ಕಂಪನಿ ತಯಾರಿಸುವ ಈ ಫೈಟರ್ ಜೆಟ್ ಅಮೆರಿಕದ ಹಲವು ಮಿತ್ರ ರಾಷ್ಟ್ರಗಳ ಬಳಿ ಇದೆ. ಆದ್ದರಿಂದ ಇದು ಜಾಗತಿಕ ಆಸ್ತಿ ಎಂದು ಕೂಡ ಕರೆಸಿಕೊಳ್ಳುತ್ತದೆ. ಆಸ್ಟ್ರೇಲಿಯಾದಲ್ಲಿ 72 F-35A ಫೈಟರ್ ಜೆಟ್ಗಳಿದ್ದರೆ ಇಂಗ್ಲೆಂಡ್, ಇಟಲಿ ಮತ್ತು ನಾರ್ವೆಗಳು ಕೂಡ F-35 ಅನ್ನು ಖರೀದಿಸುತ್ತಿದ್ದು ಅಮೆರಿಕದೊಂದಿಗೆ ಈಗಾಗಲೇ ಒಪ್ಪಂದವನ್ನು ಕೂಡ ಮಾಡಿಕೊಂಡಿವೆ. ಅಮೆರಿಕ ರಕ್ಷಣಾ ಇಲಾಖೆಯ ವಿದೇಶಿ ಮಿಲಿಟರಿ ಮಾರಾಟ ಕಾರ್ಯಕ್ರಮದ ಮೂಲಕ
ಜಪಾನ್, ದಕ್ಷಿಣ ಕೊರಿಯಾ ಮತ್ತು ಇಸ್ರೇಲ್ ಕೂಡ ಈ ಫೈಟರ್ ಜೆಟ್ಗಳನ್ನು ಬುಕ್ ಮಾಡಿವೆ. ಟ್ರಂಪ್ ಇಟ್ಟಿರುವ ಈ ಪ್ರಸ್ತಾಪವನ್ನು ಭಾರತ ಒಪ್ಪಿಕೊಂಡ್ರೆ F-35 ಅನ್ನು ತನ್ನ ಸೇನಾ ಬತ್ತಳಿಕೆಗೆ ಸೇರಿಸಿಕೊಂಡ ಮೊದಲ ನ್ಯಾಟೋ ಅಲ್ಲದ ರಾಷ್ಟ್ರ ಹಾಗೂ ಪೆಸಿಫಿಕ್ ಅಲ್ಲದ ಅಮೆರಿಕದ ಮಿತ್ರ ರಾಷ್ಟ್ರವಾಗಲಿದೆ. ಇದು ಭಾರತದ ವಾಯುಯುದ್ಧ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಖಂಡಿತ. ಇನ್ನು ಭಾರತವು ಪ್ರಸ್ತುತ ಈಗ ರೆಫೇಲ್ ಫೈಟರ್ ಜೆಟ್ ಅನ್ನು ಹೊಂದಿದೆ. 4.5 ಜನರೇಷನ್ ಮಲ್ಟಿ ರೋಲ್ ಯುದ್ಧ ವಿಮಾನವಾಗಿದೆ. ಇದು ಏರ್ ಟು ಏರ್ ಮತ್ತು ಏರ್ ಟು ಗ್ರೌಂಡ್ನಲ್ಲೂ ಕಾರ್ಯನಿರ್ವಹಿಸುತ್ತೆ. ಭಾರತ ಹೊಂದಿರುವ ಅತ್ಯಂತ ಸುಧಾರಿತ ಫೈಟರ್ ಜೆಟ್ ಇದಾಗಿದ್ದು ಫ್ರಾನ್ಸ್ನ ಯುದ್ಧ ವಿಮಾನವಾಗಿದೆ. ಭಾರತದ ಅಗತ್ಯಕ್ಕೆ ತಕ್ಕಂತೆ ರೆಫೇಲ್ ಅನ್ನು ಕಸ್ಟಮೈಸ್ ಮಾಡಲಾಗಿದ್ದು ಇದರ ಬೆಲೆ $110 ರಿಂದ $120 ಬಿಲಿಯನ್ ಆಗಿದೆ. ವೈವಿಧ್ಯತೆ, ಚುರುಕುತನ ಮತ್ತು ದೃಢವಾದ ಪೇಲೋಡ್ ಸಾಮರ್ಥ್ಯಕ್ಕೆ ರೆಫೇಲ್ ಹೆಸರುವಾಸಿಯಾಗಿದೆ. F-35ಗಿಂತ ಭಿನ್ನವಾಗಿದ್ದರೂ ರೆಫೇಲ್ ಸುಧಾರಿತ ಸ್ಟೆಲ್ತ್ ತಂತ್ರಜ್ಞಾನವನ್ನು ಹೊಂದಿಲ್ಲ. ಆದರೆ ಆಪರೇಷನ್ ನಡೆಸಲು ಇದು ಯಾವಾಗಲೂ ರೆಡಿ ಇದ್ದು ಯುದ್ಧ ಭೂಮಿಯಲ್ಲಿ ದೊಡ್ಡ ದಾಖಲೆಯನ್ನೇ ಹೊಂದಿದೆ. F-35 ಫೈಟರ್ ಜೆಟ್ ಅದ್ಭುತವಾದ ಸ್ಟೆಲ್ತ್ ಸೆನ್ಸರ್ಗಳನ್ನು ಹೊಂದಿದೆ. ಅದರ ಜೊತೆ ಲಾಂಗ್ ರೇಂಜ್ ಸಾಮರ್ಥ್ಯವನ್ನು ಹೊಂದಿದ್ರೂ ಹೆಚ್ಚಿನ ಬೆಲೆ ಹಾಗೂ ಕಾರ್ಯಾಚರಣೆಯ ವೆಚ್ಚದೊಂದಿಗೆ ಬರಲಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ರೆಫೇಲ್ ಕಡಿಮೆ ಸ್ಟೆಲ್ತ್ ಆಗಿದ್ರೂ ಹೆಚ್ಚು ಚುರುಕಾಗಿದೆ. ನಿಕಟ ಯುದ್ಧ ಸನ್ನಿವೇಶಗಳಲ್ಲಿ ಅಸಾಧಾರಣವಾಗಿ ಕಾರ್ಯನಿರ್ವಹಿಸುತ್ತದೆ. ಬಾಹ್ಯ ಇಂಧನ ಟ್ಯಾಂಕರ್ಗಳನ್ನು ಹೊಂದಿರುವ ದೀರ್ಘ ಯುದ್ಧ ವ್ಯಾಪ್ತಿಯನ್ನು ನೀಡುತ್ತದೆ. 2 ವಿಮಾನಗಳು ಅಣ್ವಸ್ತ್ರಗಳನ್ನು ನಿರ್ವಹಿಸಲು ಸಮರ್ಥವಾಗಿದೆ. ಆದರೆ F-35 ತಾಂತ್ರಿಕ ನಾವೀನ್ಯತೆಯಲ್ಲಿ ಒಂದಿಷ್ಟು ಮುಂದಿದ್ರೆ ಕಾರ್ಯಕ್ಷಮತೆ ಮತ್ತು ಖರ್ಚಿನ ವಿಷಯದಲ್ಲಿ ರೆಫೇಲ್ ಬ್ಯಾಲೆನ್ಸ್ ಆಗಿದ್ದು ಭಾರತದ ಮಟ್ಟಿಗೆ ಓಕೆ. ಇದರ ಜೊತೆ F-35 ಭಾರತದ ಬತ್ತಳಿಕೆ ಸೇರಿದರೆ ಇಂಡಿಯಾ ಗೇಮ್ ಚೇಂಜರ್ ಆಗೋದಂತೂ ಖಂಡಿತ. ಇದುವರೆಗೂ ಭಾರತ ರಷ್ಯಾದಿಂದ ಸುಕೋಯ್ ಯುದ್ಧ ವಿಮಾನ, ಫ್ರಾನ್ಸ್ನಿಂದ ರೆಫೇಲ್ ಖರೀದಿ ಮಾಡಿತ್ತು. ಇದರಿಂದಾಗಿ 5ನೇ ತಲೆಮಾರಿನ ಫೈಟರ್ ಜೆಟ್ ಖರೀದಿ ಮಾಡಲು ಸಾಧ್ಯವಾಗಿರಲಿಲ್ಲ. ರಷ್ಯಾ ವಿರೋಧಿಸುವ ನೆಪದಲ್ಲಿ ಅಮೆರಿಕ ಭಾರತಕ್ಕೆ F-16 ಮತ್ತು F-35 ಯುದ್ಧ ವಿಮಾನವನ್ನು ನೀಡಿರಲಿಲ್ಲ. ಇದೀಗ ಭಾರತಕ್ಕೆ F-35 ಯುದ್ಧ ವಿಮಾನ ನೀಡಲು ನಿರ್ಧರಿಸಿದ ಡೊನಾಲ್ಡ್ ಟ್ರಂಪ್ ಗ್ರೀನ್ ಸಿಗ್ನಲ್ ಅನ್ನು ನೀಡಿದ್ದಾರೆ. ಭಾರತಕ್ಕೆ ಅಮೆರಿಕ F-35 ಫೈಟರ್ ಜೆಟ್ ಅನ್ನು ನೀಡಿದರೆ ವಾಯು ರಕ್ಷಣಾ ಕ್ಷೇತ್ರದಲ್ಲಿ ಇಂಡಿಯಾ ಹಲವು ಪಟ್ಟು ಮುಂದೆ ಹೋಗಲಿದೆ. ಆದರೆ F-35 ಖರೀದಿಗೆ ಅನೇಕ ಅಂಶಗಳು ಮೋದಿ ಸರ್ಕಾರಕ್ಕೆ ಸವಾಲಾಗುವ ಸಾಧ್ಯತೆ ಇದೆ. ಪ್ರಮುಖವಾಗಿ ವೆಚ್ಚ ಮತ್ತು ನಿರ್ವಹಣೆ ಸವಾಲಾಗಲಿದೆ. F-35 ಹೆಚ್ಚು ಬೆಲೆ ಹೊಂದಿದ್ದು ದುಬಾರಿ ಆಪರೇಷನಲ್ ಕಾಸ್ಟ್ ಅನ್ನು ಹೊಂದಿದೆ. ಅದಲ್ಲದೆ F-35ನ ಮೂಲ ಸೌಕರ್ಯ ಮತ್ತು ತರಬೇತಿಗಾಗಿ ಅತ್ಯಾಧುನಿಕ ನಿರ್ವಹಣೆಗಳನ್ನು ಹೊಂದಬೇಕಾಗುತ್ತದೆ. ರನ್ವೇಗಳನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. F-35 ಆಫರನ್ನು ಭಾರತ ಒಪ್ಪಿಕೊಂಡ್ರೆ ದೀರ್ಘಕಾಲದ ರಕ್ಷಣಾ ಸಂಬಂಧಗಳ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಅದರಲ್ಲೂ ಭಾರತಕ್ಕೆ ಯುದ್ಧ ವಿಮಾನಗಳನ್ನು ರಷ್ಯಾ ಪೂರೈಸ್ತಾ ಇದ್ದು ಅದರ ಮೇಲೆ ಎಫೆಕ್ಟ್ ಆಗುವ ಸಾಧ್ಯತೆ ಕೂಡ ಇದೆ. ಟ್ರಂಪ್ ಭಾರತಕ್ಕೆ F-35 ಫೈಟರ್ ಜೆಟ್ಗಳನ್ನು ಆಫರ್ ನೀಡಿದ್ದಾರೆ. ಇದು ಭಾರತ ಹಾಗೂ ಅಮೆರಿಕ ರಕ್ಷಣಾ ಸಂಬಂಧಗಳ ಪ್ರಗತಿಯಲ್ಲಿ ದಿಟ್ಟ ಹೆಜ್ಜೆಯಾಗಿದೆ. F-35 ಸಾಟಿ ಇಲ್ಲದ ಮತ್ತು ಮುಂದುವರೆದ ಯುದ್ಧ ಸಾಮರ್ಥ್ಯಗಳನ್ನು ನೀಡುತ್ತೆಯಾದರೂ ಹೆಚ್ಚಿನ ವೆಚ್ಚದ ಕಾರಣ ಇದು ಭಾರತಕ್ಕೆ ಎಷ್ಟು ಅಗತ್ಯ ಎಂಬುದನ್ನು ನಾವು ಕೂಡ ನೋಡಬೇಕು. ಈ ನಡುವೆ ಚೀನಾ 6ನೇ ತಲೆಮಾರಿನ ಫೈಟರ್ ಜೆಟ್ಗಳ ಪ್ರಯೋಗ ಮಾಡ್ತಾ ಇರುವಾಗ ಭಾರತ 5ನೇ ತಲೆಮಾರಿನ ಯುದ್ಧ ವಿಮಾನದ ಕಡೆ ಮುಖ ಮಾಡಬೇಕಾ ಅಥವಾ ಹೊಸ 6ನೇ ತಲೆಮಾರಿನ ಫೈಟರ್ ಜೆಟ್ಗಳಿಗಾಗಿ ಕಾಯಬೇಕಾ ಎಂಬ ದ್ವಂದ್ವವೂ ಕೂಡ ಈಗ ಭಾರತೀಯ ರಕ್ಷಣಾ ಸಮುದಾಯವನ್ನು ಕಾಡ್ತಾ ಇದೆ. ಒಟ್ಟಿನಲ್ಲಿ ಅಮೆರಿಕ ಏನೋ F-35 ಕೊಡೋಕೆ ರೆಡಿ ಇದೆ. ಆದರೆ ಇದನ್ನು ಖರೀದಿ ಮಾಡಿದರೆ ಭಾರತಕ್ಕೆ ಎಷ್ಟು ಲಾಭ ಅನ್ನೋದನ್ನು ಲೆಕ್ಕ ಹಾಕಿ ಮುಂದಿನ ಹೆಜ್ಜೆಯನ್ನು ಇಡಬೇಕು. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.